ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದ್ರಿ. ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜನವರಿ 1ನೇ ತಾರೀಕು 2026 ಸ್ಟಾರ್ಟ್ ಆಯಿತು. ಬೆಳಗ್ಗೆ ವಿಡಿಯೋ ಮಾಡಾಕತ್ತೀನಿ, ವ್ಲಾಗ್ ವಿಡಿಯೋ ಹಾಕ್ಬೇಕಂತೇಳಿ. ನಮ್ಮ ಅಬಿಗೆ ಕಣ್ಣೆಲ್ಲ ಇದು ಆಗಿಬಿಟ್ಟೈತಿ, ಪಿಚ್ಚುಗಟ್ಟೆ ಅದ. ಮಾರಿ ಹೆಂಗಾಗಿತ್ತು ನೋಡ್ರಿ, ಕಣ್ಣ ತೆರೆಯಕ್ಕೆ ಬರ್ಲಾಗ್ಯದ. ಒಮ್ಮೆ ಕಣ್ಣು ತೆರೆಯಕ್ಕೆ ಹೋಗ್ಲಿಕ್ಕತ್ತಾನ, ತೆರ್ಲಿಕ್ಕೆ ಬರ್ಲಾರ ಸಲುವಾಗಿ ಒಂದೇ ಸಮನೆ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾನೆ. 2-3 ದಿನ ಆಯಿತು, ಯಾಕೆ ಹಂಗಾಗ್ಲಿಕ್ಕತ್ತದ ಗೊತ್ತಿಲ್ಲ. ಕೆಲಸ ಮಾಡಾಕತ್ತಿದ್ದೆ, ಮತ್ತು ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ದೆ. ಅವನಿಗೆ ಕರ್ಕೊಂಡು ರಂಭಿಸಿದೆ. ನಮ್ಮ ಮಕ್ಕಳು ನ್ಯೂ ಇಯರ್ ಸಲುವಾಗಿ ನೋಡ್ರಿ ಚಾಕ್ಲೇಟ್ ತೊಗೊಂಡು ಬಂದಾರ. ಅದೇನೋ ಕವರ್ ಮಾಡಿ ಪ್ಯಾಕ್ ಮಾಡ್ಲಾಕತ್ತಾರ. ಅದ್ರಾಗ ಹೊಸ ವರ್ಷ ಆಚರಣೆ ಮಾಡೋ ಸಲುವಾಗಿ ಸಾಲ್ಯಾಗ ಚಾಕ್ಲೇಟ್ ಕೊಟ್ಟು ಚಾಕ್ಲೇಟ್ ತೊಗೊಳ್ಳೋದು. ಅವರಿಗೆ ಅಲ್ಲಿ ರೆಡಿ ಆಗಂತೇಳೀನಿ. ನಾನು ಈ ಕಡೆ ಅಡುಗೆ ಮಾಡಾಕತ್ತೀನಿ ರೀ, ಚಪಾತಿ ಅದು ಮಾಡಾಕತ್ತೀನಿ. ಅಡುಗೆದು ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಸಾಲಿಗೆ ಕಳಿಸ್ಬೇಕು ತಯಾರು ಮಾಡಿ. ಹೊಸ ಬಟ್ಟೆ ಹಾಕ್ಕೊಂಡು ಬಾ ಅಂತ ಹೇಳ್ಯಾರತ್ತ. ಯೂನಿಫಾರ್ಮ್ ಏನು ಹಾಕ್ಕೊಂಡು ಹೋಗೋದಿಲ್ಲ. ಭಾಳ ದಿನ ಆಯಿತು ನಾನು ವ್ಲಾಗ್ ವಿಡಿಯೋ ಹಾಕಿರಲಿಲ್ಲ. ನೋಡಮ್ಮ ಇವತ್ತು ಹಾಕಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಅಬಿಕಿಂತ ಮೊದಲೇ ಜಲ್ದಿ ಎದ್ದು ಎಲ್ಲ ಕೆಲಸ ಮುಗಿಸೀನಿ. ಬರೀ ಚಪಾತಿ ಅಷ್ಟೇ ಮಾಡೋದಿತ್ತು. ಅವನು ನಾನು ಕಾಣಿಸ್ಲಿಲ್ಲಲ್ಲ ಬಾಜುಕೆಲ್ಲ, ಹಂಗಾಗಿ ಅಳ್ಳಾಕತ್ತಾನ. ಕಣ್ಣೆಲ್ಲ ಒಂಥರ ಹೆಂಗಂದ್ರೆ ಬಾವು ಬಂದಂಗೆ ಆಗಿಬಿಟ್ಟೈತಿ ಮುಖ. ಕಣ್ಣೇ ತೆರ್ಲಿಕ್ಕೆ ಬರ್ಲಾಗ್ಯದ. ಗಾಬರಿ ಆಗಿಬಿಟ್ಟ. ನಾವು ಸುತ್ತಮುತ್ತ ನೋಡಾಕತ್ತಾನೆ, ಯಾರೂ ಕಾಣಿಸಲ್ಲಾಗ್ಯಾರ. ಕಣ್ಣು ತೆರೆಯಕ್ಕೆ ಬರ್ಲಾಗ್ಯದಲ್ಲ, ಹಾಗಾಗಿ ಅಳ್ಳಾಕತ್ತಿದ್ದ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಬಿಸಿನೀರು ತೊಗೊಂಡು ಮುಖಕ್ಕೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಬೆಳಕ ಆವಾಗ ಮತ್ತೆ ಆಟ ಆಡೋಕೆ ಸ್ಟಾರ್ಟ್ ಮಾಡ್ದೆ. ನಾವು ಯಾವಾಗಲೂ ಹೊಸ ವರ್ಷನ ಏಪ್ರಿಲಿಂದ ಅಂದರೆ ಮಾರ್ಚ್-ಏಪ್ರಿಲಲ್ಲಿ ಯುಗಾದಿ ಹಬ್ಬ ಏನು ಬರ್ತೈತಲ್ಲ ಆವಾಗ ಆಚರಣೆ ಮಾಡ್ತೀವಿ. ಆದ್ರೆ ಮಕ್ಕಳು ಖುಷಿಯಾಗಿ ಅವ್ರ ಶಾಲೆಯಲ್ಲಿ ಮಾಡ್ತಿರ್ತಾರೆ, ಮತ್ತು ಎಲ್ಲರೂ ಅವ್ರು ಮಾಡವ್ರೆ. ನಾವು ಬ್ಯಾಡ ಅಂತ ಹೇಳಿದ್ರೆ ಕೇಳಂಗಿಲ್ಲ. ಮಕ್ಕಳು ಅವ್ರವರು ಏನೇನು ಮಾಡಬೇಕೋ ಅವು ಮಾಡ್ಕೋತಿರ್ತಾವೆ ಶಾಲೆ ಒಳಗೆ. ಅವರಿಗೆ ಯಾವುದ್ರಲ್ಲಿ ಖುಷಿ ಇರ್ತೈತಿ ಅದನ್ನು ಆಚರಣೆ ಮಾಡ್ತಾರೆ. ಆದರೆ ನಾನು ಇವತ್ತು ಒಂಚೂರು ಗುರುವಾರ ಐತಲ್ಲ, ಜನವರಿ 1ನೇ ತಾರೀಕು ಗುರುವಾರ ಬಂದೈತಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡೆ. ಅಂದರೆ ಮಠಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಹಾಗಾಗಿ ಬಡ ಬಡ ಅಡುಗೆ ಮಾಡಿ ರೆಡಿ ಆಗಂತ ಹೇಳಿದ್ರು. ಬೈಕ್ ಮ್ಯಾಗ ಹೋಗ್ತೀವಿ ಯಾವಾಗಲೂ. ಆದ್ರೆ ಒಂದು ಸ್ವಲ್ಪ ಮನ್ಯಾಗ ಅಕ್ಕಿ ಜಾಸ್ತಿ ಅದಾವು. ಅಕ್ಕಿ ಒಂದು ಸ್ವಲ್ಪ ಮಠಕ್ಕೆ ಕೊಟ್ಟೆವಂದ್ರೆ ಅಲ್ಲಿ ದಾಸೋಹ ಮಾಡ್ತಿರ್ತಾರೆ ಯಾವಾಗಲೂ. ಊಟಕ್ಕೆ ಅಲ್ಲಿ ಜನಗಳಿಗೆ ಹಾಕ್ತಾರೆ. ಸುಮ್ಮನೆ ಮನ್ಯಾಗೆಲ್ಲ ವೇಸ್ಟ್ ಆಗ್ಲಿಕ್ಕತ್ತದ, ಭಾಳ ದಿನ ಇಟ್ಕೊಂಡು ಕೂತಾರೆ, ಏನು ಮಾಡೋದು ಅಂತೇಳಿ. ಮತ್ತು ನಾನು ಮತ್ತು ಅಭಿ ಬಸ್ಸಿಗೆ ಹೋಗ್ಬೇಕಂತ ಅಂದ್ಕೊಂಡಿವಿ. ಇಲ್ಲಿ ಯಾವ್ದಾರು ಫಂಕ್ಷನ್ ಇತ್ತಂದ್ರೆ ಮನ್ಯಾಗ ಮಕ್ಳಿದ್ದವ್ರಿಗೆ ಗೊತ್ತಿರ್ತೈತಿ. ಅದ್ರಾಗ ಹೆಣ್ಮಕ್ಳು ಇದ್ರಂತೂ ತೀರಾ ದೊಡ್ಡ ಕಿರಿಕಿರಿ. ಆ ಬಟ್ಟೆ ಹಾಕು, ಈ ಬಟ್ಟೆ ಹಾಕು ಅಂತೇಳಿ ಒಂದೇ ಸಮನೆ ಬಟ್ಟೆ ಎಲ್ಲ ಕಿತ್ತಾಡಿದ್ರು. ಕಡೆಗೆ ಅವಕ್ಕೆ ಒಂದು ಜೋಡು ಈಕೆ ಒಂದು ಜೋಡು ಹಾಕೊಂಡ್ರು. ಆಮೇಲೆ ನನಗೆ ತಲೆ ಇಕ್ ನಿನಗೆ ತಲೆ ಇಕ್ ಅಂತೇಳಿ ಅದಕ್ಕೊಂದಮ್ಮ ಜಗಳ ಸ್ಟಾರ್ಟ್ ಆಯಿತು. ಹಂಗೆ ಮಾಡಿ ತಲೆನೇ ಇಕ್ಕದೆ ಅವರಿಗೆ ರೆಡಿ ಮಾಡಾಕತ್ತೀನಿ. ಅಂತೂ ಫೈನಲ್ ಆಗಿ ಸಾಲಿಗೆ ಹೋಗ್ಲಿಕ್ಕೆ ತಯಾರಾಗ್ಯಾರ ನೋಡ್ರಿ. ಇಬ್ರು ಹೊಂಟ್ರ ಸಾಲಿಗೆ. ಸಂಸ್ಕೃತಿಗೆ ಯಾಕಿನ್ನ ಒಂದು ನಾಯಿ ಎತ್ಕೊಂಡು ಹೋಗೈತಿ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಂಡಾಳ, ಸಿಗ್ಲಿಲ್ಲ ಅದು. ಹಂಗಾಗಿ ಬರೆಗಾಲಿಲ್ಲ ಹೊತ್ತಿನತೆ ಹೊಂಟಾಳ. ಈಗ ನಾನು ಇದು ಉಟ್ಕೊಂಡು ಸೀರೆ ನಮ್ಮ ಜಾನುಗ ಪ್ರೆಗ್ನೆಂಟ್ ಇದ್ದಾಗ ಕಳ್ಳು ಕುಬ್ಸ ಅಂತ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ. ಆವಾಗ ನಮ್ಮ ಉಷಿ ತೊಗೊಂಡು ಬಂದಿದ್ದು ಸೀರೆ ಚಲೋ ಐತಿ, ಮಸ್ತ್ ಐತಿ. ಆದ್ರೆ ಬ್ಲೌಸ್ ಪೀಸ ಬೇರೆ ಇಲ್ಲ ಇದ್ರಾಗ, ಎಲ್ಲ ಸೇಮ್ ಐತಿ. ಹಾಗಾಗಿ ಬ್ಲೌಸ್ ಪೀಸ್ ಹೊಲಿಸ್ಕೊಂಡಿಲ್ಲ ಇದ್ರಾಗ. ಆಮೇಲೆ ಡಿಸೈನ ಇದು ಏನು ಕಾಣಿಸ್ತೈತಲ್ಲ, ಇದು ತುಂಬ ಆದತ್ತೆ ತಿಳ್ಕೊಂಡು ಇದು ತೊಗೊಂಡಿದ್ರು. ಆದ್ರೆ ಬರೀ ಶರ್ಗಕ್ಕಷ್ಟೇ ಈ ಥರ ಡಿಸೈನ್ ಬಂದೈತಿ. ಫುಲ್ ಇತ್ತಂದ್ರೆ ಭಾಳ ಚಂದ ಅನಿಸ್ತಿತ್ತು. ಒಂದು 8-9 ವರ್ಷದ ಸೀರೆ ಐತಿ ಇದು. ಆದರೂ ಅವಾಗವಾಗ ಯಾವಾಗಾರ ಉಟ್ಕೋತೀನಿ. ಇನ್ನೂ ಐತಿ, ಚಲೋನೇ ಐತಿ. ಏನು ಡ್ಯಾಮೇಜ್ ಏನೂ ಆಗಿಲ್ಲ. ಕಲರ್ನೂ ಹೋಗಂಗಿಲ್ಲ, ಮಸ್ತ್ ಐತಿ ಕಲರ್. ಆದ್ರೆ ಆತಣ್ಯಾಗ ತೊಗೊಂಡಿದ್ದೈತಿ ಇದು. ನಾನು ವಿಡಿಯೋ ಮಾಡಾಕತ್ತ ಸಲುವಾಗಿ ಅಭಿ ನನಗೂ ತೋರಿಸ್ ಮಮ್ಮಿ ಅಂತ ಅನ್ನಕತ್ತ. ಹಾಗಾಗಿ ನಾನು ನೋಡ್ತೀನಿ ಅಂತೇಳಿ ಕ್ಯಾಮ್ರಾದ ಮುಂದೆ ಅವನು ಬಂದಾನ. ಈಗ ಅವನಿಗೂ ರೆಡಿ ಮಾಡೀನಿ. ಮುಂಜಾನೆ ಕಣ್ಣೆಲ್ಲ ಇದು ಆಗಿಬಿಟ್ಟಿತ್ತು, ಒಂಚೂರು ಈಗ ಬರೋಬ್ಬರಿ ಆಗೈತಿ. ಆದರೂ ಯಾಕೋ ಒಂದು ಸ್ವಲ್ಪ ಮುಖ ಚೇಂಜ್ ಅನ್ನಿಸ್ದಂಗೆ ಅಲ್ಲಕತ್ತದ. 2-3 ದಿನ ಐತಿ ನನಗೆ ಒಂದು ಮುಖ ಯಾಕೋ ಸರಿ ಇಲ್ಲ. ಅಂದ್ರೆ ಒಂಥರ ಕಣ್ಣೆಲ್ಲ ಬಾವು ಬಂದಂಗೆ, ಆಮೇಲೆ ಗಲ್ಲ ಎಲ್ಲ ಬಾವು ಬಂದಂಗೆ ಹಿಂಗೆ ಅನ್ಸಾತದ. ನೀ ಕೊಡು ನನಗೊಂದುಮ್ಮ. ಮಮ್ಮಿಗೆ ನೀ ಕೊಡಲ್ಲ? ಮಮ್ಮಿಗೆ ನೀ ಕೊಡಲ್ಲ ಉಮ್ಮ? ಉಡುಪ ಗಲ್ಲಕ್ಕೆ ಕೊಡ್ಬೇಕು. ಆಗ ಅಕ್ಕಿ ಭಾಳ ಆಗ್ಯಾವ್ರಿ. ಹಾಗಾಗಿ ಅಕ್ಕಿ ಒಟ್ಟು ವೇಸ್ಟ್ ಆಗ್ತಾವೆ. ಇಟ್ಟೆಲ್ಲ ತೊಗೊಂಡು ಏನು ಮಾಡೋದಲ್ಲ, ಹುಳ ಹತ್ತಿ ಹೋಗ್ತಾವು. ಚಲೋ ಅದಾವ. ಈಗ ಒಯ್ದು ಮಠಕ್ಕೆ ಕೊಟ್ಟರೆ ಗೊಳಸಾರ ಮಠಕ್ಕೆ ಹೊಂಟೀವಿ. ಈಗ ಗಾಡಿ ಮ್ಯಾಗ ಇಟ್ಕೊಂಡು ಬರ್ತಾರೆ 2 ಚೀಲದಂದು ಅಕ್ಕಿ ಒಂದೇ ಚೀಲದಾಗ ಹಾಕೊಂಡು. ಅಭಿ ನಾನು ರೆಡಿ ಆಗಿವಿ. ನಾವು ಮುಂದೆ ಬಸ್ಸಿಗೆ ಹೋಗ್ತೀವಿ. ಅವ್ರ ಪಪ್ಪ ಅಕ್ಕಿ ಚೀಲ ತೊಗೊಂಡು ಗಾಡಿ ಮ್ಯಾಗ ಬರ್ತಾರೆ. ಹೊಳ್ಳಿ ಬರುವಾಗ ನಾವು ಬೈಕ್ ಮ್ಯಾಗ ಬರ್ಲಕ್ಕೆ ಬರ್ತೈತಿ. ಈಗ ಅಷ್ಟು ಮಂದಿ ಮತ್ತು ಅಕ್ಕಿ ಕೂಡ ಎಲ್ಲ ಗಾಡಿ ಮ್ಯಾಗ ಹೋಗೋದಂದ್ರೆ ಆಗಂಗಿಲ್ಲ, ಸಾಲಂಗಿಲ್ಲ. ಹಾಗಾಗಿ ನಾವು ಒಂದಿಷ್ಟು ಲೈವ್ ವಿಡಿಯೋ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊಂಟೀವಿ ನೋಡ್ರಿ. ನಮ್ಮ ಅಭಿ ಎಲ್ಲಿ ಮನ್ಯಾಗ ನಿಂದ್ರಗುಡ್ಲಿಲ್ಲ. ಲೈವ್ ವಿಡಿಯೋ ಅದು ಮಾಡಿದೆ ಒಂದು ಅರ್ಧ ತಾಸು. ಇನ್ನೊಂದು ಸ್ವಲ್ಪ ನಿಂದ್ರಪ್ಪ ಅಂದ್ರೆ ಎಲ್ಲಿ ನಿಂದ್ರಿಸ್ಗುಡ್ಲಿಲ್ಲ. ಹೋಗಮ್ ನಡಿ ಐತೆ ಭಾಳ ಕಿರಿಕಿರಿ ಮಾಡಕತ್ತ. ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ದಾಗ ಬಂದು ಜಲ್ದಿ ನಿಂತ್ವಿ. ಅಷ್ಟೊತ್ತಿಗೆ ಬಸ್ನು ಬಂತು. ಬಸ್ನಾಗ ಕುಂತ
ಹೊಂಟಿವಿ ನೋಡ್ರಿ. ಈಗ ಗುಳಸಾರ್ ಮಠಕ್ಕೆ ಹೊಂಟಿದ್ದು ನಾವು. ಯಾವಾಗಲೂ ಹೋಗ್ತಿರ್ತೀವಿ, ಈಗಲೂ ಅಲ್ಲೇ ಹೊಂಟಿವಿ. ಈಗಾಗಲೇ ನೋಡ್ರಿ ಇನ್ನೂ 2 ದಿನ ಐತಿ. ಜಾತ್ರೆ 3ನೇ ತಾರೀಕಿನ ದಿನ ಸ್ಟಾರ್ಟ್ ಆದಂತ ಹೇಳಿದ್ರು. ನಾವು 1ನೇ ತಾರೀಕು ಐತಲ್ಲ ಹಂಗಾಗಿ ಬಂದೀವಿ. ಎಲ್ಲ ಸ್ಟೇಜ್ ಎಲ್ಲ ಈಗಲೇ ರೆಡಿ ಮಾಡಾಕತ್ತಾರೆ. ಯಾಕಂದ್ರೆ ದೊಡ್ಡದು ಐತೆಲ್ಲ ಸ್ಟೇಜ್ ಹಾಕೋದು, ಹಾಗಾಗಿ 1-2-3 ದಿನ ಅಂತೂ ಬೇಕೇ ಬೇಕಾಗ್ತದೆ ಟೈಮ್. ಎಲ್ಲ ಸ್ಟೇಜ್ ಹಾಕ್ಯಾರ ನೋಡ್ರಿ, ಎಷ್ಟು ಚಂದ ಐತಿ. ಎಲ್ಲ ನೆರಳೈತಿ. ಆಮೇಲೆ ಇಲ್ಲೆಲ್ಲ ಹುಲ್ಲಾದೆಲ್ಲ ಇತ್ತು, ಎಲ್ಲ ಕಿತ್ತಿ ಕ್ಲೀನ್ ಮಾಡ್ಯಾರ. ಇನ್ನೊಂದು ಸ್ವಲ್ಪ ಅಲ್ಲಿ ಐತಿ. ಆಮೇಲೆ ನೆಲ ಒಂದು ಸ್ವಲ್ಪ ಗಟ್ಟಿ ಆಗಲಿ ಅಂತೇಳಿ ನೀರಿನ ಟ್ಯಾಂಕರ್ ಏನು ಇರ್ತೈತಲ್ಲ ಅದರಲ್ಲೇ ನೀರು ಹಾಕ್ಲಕತ್ತಾರೆ. ಎಲ್ಲ ಕಡೆ JCP ಎಲ್ಲ ಬಂದೈತಿ. ಏನೇನು ಅಂದ್ರೆ ಕಾರ್ಯಕ್ರಮ ಮಾಡೋಕ್ಕಿಂತ ಮೊದಲು ಏನೇನೆಲ್ಲ ಕೆಲಸ ಮಾಡಬೇಕಾಗ್ಯದಲ್ಲ ಅದನ್ನೆಲ್ಲ ರೆಡಿ ಮಾಡಾಕತ್ತಾರೆ ಈಗಲೇ. ಕಲ್ಲು ಹಾಕ್ಯಾರ ಕಾಲಾಗ. ಈ ಸಾರಿ ಯಾಕೋ ಮಠದ ಜಾತ್ರೆ 3ನೇ ತಾರೀಕಿದಿಂದ ಚಾಲು ಐತಿ. 7ನೇ ತಾರೀಕು ತನಕ ಒಟ್ಟು ಟೋಟಲಾಗಿ 5 ದಿನ ಇರ್ತೈತಿ. ಯಾವಾಗಲೂ ಒಂದು ಸ್ವಲ್ಪ ಲೇಟ್ ಆಗಿರ್ತಿತ್ತು. ಸಂಕ್ರಾಂತಿ ಜಾತ್ರೆ ಟೈಮ್ನಾಗ ಅದೆಲ್ಲ ಹಬ್ಬ ಇರ್ತಿತ್ತು ಅವಾಗ. ಈಗ ಒಂದು ಸ್ವಲ್ಪ ಜಲ್ದಿನೇ ಮಾಡಾಕತ್ತಾರ. ಇನ್ನೂ ಗುಡಿ ಕಟ್ಟಡ ಹಾಗೆ ನಡೆದೈತಿ. ಸೈಡಿಗೆ ನೋಡ್ರಿ, ಅಲ್ಲಿ ಶಿಲಾಬಾಲಿಕೆದು ಸ್ಕೆಚ್ ಮಾಡ್ಯಾರ. ಇಲ್ಲಿದೆ ಡೈರೆಕ್ಟಾಗಿ ಕೆತ್ತನೆ ಮಾಡ್ತಿರ್ಬೋದು. ಬಾಗ್ಲ ಅಂತೂ ಭಾರಿ ಮಸ್ತ್ ಐತಿ. ಕಲ್ಲಿಂದ ಅದ, ಎಲ್ಲ ಚಂದಾಗಿ ಡಿಸೈನ್ ಮಾಡಿ ಚೈನ್ ಥರ ಹೂ ಬಳ್ಳಿ ಎಲ್ಲ ಮಸ್ತಾಗಿ ಕೆತ್ತನೆ ಮಾಡ್ಯಾರ ನೋಡ್ರಿ. ಒಳಗಡೆ ಕಾಣಿಸ್ತಿರ್ಬೋದು, ಅಲ್ಲಿ ಒಳಗೆ ಪುಂಡಲಿಂಗೇಶ್ವರದ್ದು ಫೋಟೋ ಐತಿ. ಮತ್ತು ಕೆಳಗಡೆ ಅಲ್ಲಿ ಲಿಂಗ ಐತಿ, ಕಳಸ ಏನೋ ಇಟ್ಟಾರ. ಇಲ್ಲಿ ಕತ್ತಲ್ದಾಗ ಐತಿ, ಕಾಣಿಸಲ್ಲ ಒಂದು ಸ್ವಲ್ಪ ಕ್ಯಾಮ್ರಾದಾಗ. ಇಲ್ಲಿ ಕೆಳಗಡೆ ತ್ರಿಮೂರ್ತಿ ಅವ್ರದ್ದು ಫೋಟೋ ಐತಿ. ಅಂದ್ರೆ ಕೆಳಗಡೆ ಏನು ಗ್ರೌಂಡ್ ಫ್ಲೋರ್ ಏನಂತಾರಲ್ಲ ಹಂಗೈತಿದು, ಕೆಳಗಡೆ ಮಾಡ್ಯಾರ. ನಾನು ಬರ್ತೀನಿ. ಎಷ್ಟು ಮುಂದೆ ಓಡ್ಲಾತೇಳಿ ಬಿದ್ದಿ ಕಾಲು ಜಾರ್ಕೊಂಡು. ಅನಿಸ್ತಿದೆ ಯಾವುದೋ ಬ್ಯಾರೆ ಗಿಡ ಅದಂತೇಳಿ. ಇದೇನು ತಿನ್ನೋದು ಗೊತ್ತಿಲ್ಲ, ಏನು ಸುಮ್ಮ ಶೋಕಿಗೆ ಹಚ್ಚಾರ. ದೊಡ್ಡದೈತಿ ಗಿಡ, ಅದ್ರ ಕೆಂಪ ಕಾಯಿ ಮಾತ್ರ ಚಂದ ಕಾಣಕತ್ತಿದ್ದು. ಅಲ್ಲಿದು ಮ್ಯಾಗಿನ ಮಠಕ್ಕೆ ದರ್ಶನ ಮಾಡಿಕೊಂಡು ಮತ್ತು ಕೆಳಗಡೆ ಊರಲ್ಲಿರೋ ಮಠಕ್ಕೆ ಬಂದೆ. ಅಭಿನು ದೇವ್ರಿಗೆ ನಮಸ್ಕಾರ ಮಾಡಕತ್ತಾನ. ಮನೆಗೆಲ್ಲಿ ನಿಂದ್ರು ಕೂಡ ಲಗಿದ ಹೋಗೋಮ್. ಇಲ್ಲಿ ಬಂದಮೇಲೆ ಈಗ ಮನೆಗೆ ಹೋಗೋ ನಡೆಯೋದು ಶುರು ಮಾಡ್ಯಾನ. ಆ ವರ್ಷ ಇರೋ ಸಲುವಾಗಿ ಎಲ್ಲರ ಮನೆ ಮುಂದೆ ರಂಗೋಲಿ ನೋಡ್ರಿ ಎಷ್ಟು ಚಂದ ಹಾಕ್ಯಾರ. ಭಾರಿ ಚಂದ ಐತಿ. ಆದ್ರೆ ನನಗೆ ಇಷ್ಟು ಚಂದಾಗಿ ಏನು ರಂಗೋಲಿ ಹಾಕಕ್ಕೆ ಬರಂಗಿಲ್ಲ. ಅಂದರೆ ಫ್ರೀಯಾಗಿ ಏನಿದ್ರು ಚುಕ್ಕಿ ಇಟ್ಟು ಹಾಕಕ್ಕೆ ಬರ್ತೈತಿ. ದರ್ಶನ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ ಊಟ ಮಾಡಕ್ಕೆ ಬಂದ್ವಿ. ಮಜ್ಜಿಗೆ ಮತ್ತು ಅನ್ನ ನಾನು ಉಂಡೆ. ಕೆಮ್ಮ ನೆಗಡಿ ಐತಲ್ಲ, ಹಾಗಾಗಿ ಅವನಿಗೆ ಅನ್ನ ಸಾರ ಉಣಿಸ್ಕೊಂಡು ಹೊಳ್ಳಿ ವಾಪಸ್ ಮನೆಗೆ ಬಂದ್ವಿ. ಮತ್ತು ನಮ್ಮ ಸಂಸ್ಕೃತಿಗೆ ಜಾನ್ವಿಗೆ ಸರ್ಪ್ರೈಸ್ ಆಗಿ ಕೇಕ್ ಮಾಡ್ಬೇಕಂತೇಳಿ ಕೇಕ್ ಮಾಡಕತ್ತೀನಿ. ಒಂದು ಅರ್ಧ ಬಿಸ್ಕೆಟ್ ಹಾಕಿನಿ. ಈ ಸೈಡ ಚಾಕ್ಲೇಟ್ ಕಲರ್ ಕಾಣಿಸ್ತಿದ್ದು, ಆ ಸೈಡ ಗೋಧಿ ಹಿಟ್ಟಿಂದ ಐತಿ. ಅರ್ಧ ಆ ಕಲರ್ ಅರ್ಧ ಈ ಕಲರ್ ಮಾಡೀನಿ. ಅವ್ರಿಗೆ ಬರೋದ್ರಾಗೆ ಮಾಡ್ಬೇಕಂಥೇಳಿ ಸರ್ಪ್ರೈಸ್ ಆಗಿ. ತೆಳಗ ಸ್ಟ್ಯಾಂಡ್ ಇರಲಿಲ್ಲ ನನಗೆ, ಕುಕ್ಕರ್ ಸ್ಟ್ಯಾಂಡ್ ಎಲ್ಲಿಟ್ಟಿನ ಸಿಗಲೇ ಇಲ್ಲ ಕೇಕ್ ಮಾಡೋದು. ಹಾಗಾಗಿ ಬುಗೋಣಿ ಹಾಕಿ 3 ಬುಗೋಣಿ ಮಾಡಿ ಅದ್ರಾಗ ಮಾಡಕತ್ತೀನಿ. ಜಾಸ್ತಿ ಉರಿದು ಝಳ ಬಡಿತಂದ್ರೆ ಹೊತ್ತಿ ಬಿಡ್ತೈತಿ, ಹಾಗಾಗಿ ಅದನ್ನು ಮಾಡೀನಿ. ಉಪ್ಪು ಎಲ್ಲಿ ಹಾಕ್ಲಿ ಅಂತ ಉಪ್ಪು ಹಾಕಿಲ್ಲ. 3 ಕಲರ್ ಮಾಡೀನಿ. ಬೆಣ್ಣೆದು ಇದು ಮಾಡಿ ಕ್ರೀಮ್ ಮಾಡೀನಿ. ಅದು ಕುದಿಯೋಕೆ 1 ತಾಸು ಟೈಮ್ ಬೇಕಾಗ್ತೈತಿ. ಒಂದು ಅರ್ಧ ಗಂಟೆ ಅಂತೂ ಬೇಕೇ ಬೇಕು. ಅಲ್ಲಿ ತನಕ ಒಂದಷ್ಟು ಶಾರ್ಟ್ ವಿಡಿಯೋಗಳು ಮಾಡಿದೆ. ನಮ್ಮ ಅಭಿ ಬ್ಯಾಡ ನಡಿ ಸಾಕು ಅಂತೇಳಿ ಇದು ಮಾಡಾಕತ್ತಾನ. ನಿದ್ದೆ ಬಂದೈತಿ, ಕಿರಿಕಿರಿ ಮಾಡಾಕತ್ತಾನ. ನೆಗಡಿ ಮತ್ತು ಕೆಮ್ಮು ಬಂದಿತ್ತು, ಜ್ವರನೂ ಬಂದಿತ್ತು. ನಮ್ಮ ಸಂಸ್ಕೃತಿ ಮತ್ತು ಜಾನ್ವಿ ಬಂಧುಗಳೇ ನಮ್ಮ ಕೇಕ್ ಈ ಸದ್ದ ಬೇಕಂದ್ರೆ ಬೇಕಂತೇಳಿಕೆ ಸ್ಟಾರ್ಟ್ ಮಾಡಿಬಿಟ್ರು, ಶುರು ಮಾಡಿದ್ರು ರಾಗ. ಹಾಗಾಗಿ ಅರ್ಧ ನಡುವಿಂದ ರೌಂಡ್ ಶೇಪ್ನಾಗ ಕಟ್ ಮಾಡಿ ಸೈಡಿಂದೆಲ್ಲ ತೆಗೆದುಬಿಟ್ಟಿನಿ. ಯಾಕಂದ್ರೆ ಕ್ರೀಮ್ ಹಚ್ಚಿ ಡಿಸೈನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಆದ್ರೆ ಪುರ್ಸೊತ್ತಿಗೆ ಇಲ್ಲಾರ್ದಾಗ ಒಂದೇ ಸಮನೆ ಕುಡಿಯಾಕತ್ರು. ಹಾಗಾಗಿ ಒಂದು ಡಬ್ಬಿ ತೊಗೊಂಡು ನಡುವಿಂದ ಅಷ್ಟೇ ರೌಂಡ್ ಶೇಪ್ನಾಗ ಕಟ್ ಮಾಡೀನಿ. ಅದು ಬಿಸಿ ಇರೋದ್ರಾಗ ಏನಾದ್ರು ಹಚ್ಚದಂದ್ರೆ ಬೆಣ್ಣೆ ಎಲ್ಲ ಕರಗಿ ಬಿಡ್ತದಲ್ರಿ. ಬೆಣ್ಣೆ ಒಳಗೆ ನಾನು ಸಕ್ರೆ ಪುಡಿ ಮಿಕ್ಸ್ ಮಾಡಿ ಅದು ಕ್ರೀಮ್ ಥರ ಮಾಡೀನಿ. ಒಂದು ಯೆಲ್ಲೋ ಕಲರ್ ಮಾಡೀನಿ, ಒಂದು ಬಿಸ್ಕೆಟ್ ಹಾಕಿನಲ್ಲ, ಹಾಗಾಗಿ ಅದು ಚಾಕ್ಲೇಟ್ ಕಲರ್ ಆಗಿತ್ತು. ಈಗ ಯಾಕಿರ್ಲಕ್ಕ ಸೈಡಿಂದರೆ ತಿಂದ್ರೆ ತಿಂತಾರ ಮಕ್ಕಳು, ಮತ್ತು ತಿನ್ನೋದು ಮಾಡಿದ್ಗಳೇ ಕೇಳಂಗಿಲ್ಲ ಅವ್ರು ಅಂತೇಳಿ ಕೊಟ್ಬಿಟ್ಟೆ ಹಾಗೆ. ನಮ್ಮ ಜಾನ್ವಿ ರಂಗೋಲಿ ಸ್ಪರ್ಧೆ ಇಟ್ಟಾರ ಸಾಲ್ಯಾಗ ಅಂತ ಹೇಳಿಲ್ಲ ನನಗೆ. ಬರೀ ರಂಗೋಲಿ ಹಾಕೋದೈತಿ ಅಂತಂದಿದ್ದು. ಎಲ್ಲಿ ದೊಡ್ಡದಾಗಿ ಶಾಲೆ ಮುಂದೆ ಹಾಕ್ತಿರ್ಬೇಕಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಶಾಲೆ ಒಳಗೆ ಪ್ರತಿ ಮಕ್ಳಿಗೂ ರಂಗೋಲಿ ಸ್ಪರ್ಧೆ ಇಟ್ಟಾರ. ಹಾಗೇನಾದರೂ ಮೊದಲೇ ಗೊತ್ತಿತ್ತಂದ್ರೆ ಬೇರೆದೇನಾದರೂ ಒಂದು ರಂಗೋಲಿಯರು ಏನಾರು ಕಲಿಸ್ತೀನಿ ನಾನು. ನನಗೆ ಪೂರ್ತಿಯಾಗಿ ಹೇಳಿರಲಿಲ್ಲ. ಆದ್ರೆ ಮಕ್ಕಳು ನೋಡ್ರಿ ಆದರೂ ಚಂದ ತೆಗ್ದಾರ. ನಮ್ಮ ಜಾನ್ವಿ ಸಣ್ಣದಾಗಿ ತೆಗೆದುಬಿಟ್ಟಾಳ.
ರಂಗೋಲಿ ದೊಡ್ಡದಕ್ಕೆ ಬರಂಗಿಲ್ಲ, ಇದೆ ಮೊದಲನೇ ಸಾರಿ ಆಕೆ ಹಾಕಿದ್ದು. ಹಂಗೇನಾದರೂ ರಂಗೋಲಿ ಸ್ಪರ್ಧೆ ಆದಂತ ಹೇಳಿದ್ರೆ ನಾನು ಬೇರೆ ಯಾವ್ದಾರು ರಂಗೋಲಿ ಹಾಕೋದಾರೆ ಕಲಿಸ್ತಿದ್ದೆ. ಆದರೂ ಎಲ್ಲ ಮಕ್ಕಳು ರಂಗೋಲಿ ಭಾಳ ಚಂದ ತೆಗ್ದಾರಿ, ಅವ್ರಿಗೆ ಬಂದಷ್ಟು ತೆಗ್ದಾರ. ಅವ್ರ ವಯಸ್ಸು ಎಷ್ಟು ಇರೋದೇ ಸ್ವಲ್ಪ ಐತಿ, ಮತ್ತು ಅದ್ರಾಗೂ ಚಂದಾಗಿ ತೆಗ್ದಾರ ರಂಗೋಲಿ, ಮಸ್ತಾಗೈತಿ. ಅವ್ರಿಗೆ ಬಂದಂಗೆ ತೆಗ್ದಾರ. ಆದರೂ ಒಂದು ಸ್ವಲ್ಪ ಪ್ರಯತ್ನಾರ ಮಾಡ್ಯಾರಲ್ಲ, ತೆಗೆದು ಅವ್ರು ಎಲ್ಲಿ ರಂಗೋಲಿ ಹಾಕ್ಯಾರ ಅಲ್ಲಿ ಅವ್ರವ್ರ ಹೆಸರು ಹಾಕಿಬಿಟ್ಟಾರ, ಚಂದ ಮಾಡ್ಯಾರ. ರಂಗೋಲಿ ಹಾಕೋ ಕಾಂಪಿಟೇಷನ್ ಆದತ್ತ ನಮ್ಮ ಜಾನ್ವಿ ಹೇಳಿರಲಿಲ್ಲ, ಆಕೆಗೆ ನಾನು ಕಲಿಸಿಲ್ಲ. ಏನು ಬಂದೈತಿ ಅಷ್ಟೇ ಒಂದು ಸಣ್ಣದಾಗಿ ಚಿತ್ರ ತೆಗೆದು ಬಿಟ್ಟಾರ. ಬಣ್ಣ ಗಿಣ್ಣ ಎಲ್ಲ ಮಸ್ತಾಗಿ ಹಾಕ್ಯಾರ ನೋಡ್ರಿ ಮಕ್ಕಳು, ಚಂದ ತೆಗ್ದಾರ. ಅದೆಲ್ಲ ಒಬ್ರಿಗಿಂತ ಒಬ್ಬರು ಚಂದ ತೆಗ್ದಾರ, ಮಸ್ತಾಗೈತಿ. ಏನೋ ಬೇರೆ ಡಿಸೈನ್ ಮಾಡ್ಬೇಕಂತ ಅಂದ್ಕೊಂಡು ಈ ಥರ ಮಾಡಿಬಿಟ್ಟೆ ನಾನು. ಒಂಥರ ಎಮೋಜಿಗತ್ಲೆ ಆಗಿಬಿಟ್ಟೈತಿ. ಎಲ್ಲರೂ ಅಂದ್ಕೊಂಡಾರ, ಅವ್ರು ಹೆಸರಿದ್ರೆ ನನಗೆ ಮಾಡಸೇ ಗುರ್ತಿದ್ದಿಲ್ಲ, ಹಾಗಾಗಿ ನನಗೆ ಹೆಂಗೆ ಬರ್ತೈತಿ ಹಂಗೆ ಮಾಡೀನಿ. ಅವ್ರಿಗೆ ಮುಂಜಾನೆ ತೋರಿಸಿದ್ರಾಯ್ತು ಅಂಥೇಳಿ. ಆಮೇಲೆ ಶೇಪ್ ಸರಿಯಾಗಿ ಬಂದಿಲ್ಲ, ಕ್ರೀಮ್ ಸರಿಯಾಗಿ ಹಚ್ಚಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಬೇಕ್ರಿಯವರು ಮಾಡೋದಕ್ಕೂ ನಾವು ಮಾಡೋದಕ್ಕೂ ಭಾಳ ವ್ಯತ್ಯಾಸ ಐತಿ. ಆಮೇಲೆ ಕೇಕ್ ಮಾಡೋದು ಯಾವುದು ವಸ್ತುಗಳೇನಿರ್ತಾವಲ್ಲ ಕೇಕ್ ಮಾಡೋದಕ್ಕೆ ಏನೇನು ಬಳಸ್ತಾರೆ ಅದು ನಮ್ಮ ಹತ್ರ ಇರೋಂಗಿಲ್ಲ. ಸುಮ್ಮನೆ ಕೈಲೇ ಒಂದಿಟ್ಟು ಟ್ಯಾಪಿ ಬಿಡ್ದಂಗೆ ಹಚ್ಚಿಬಿಟ್ಟಿನಿ, ಹೆಂಗೆ ಬರ್ತದೆ ಹಂಗೆ. ಚಲೋ ಆಗೈತೆ ಅನ್ಕೋತೀನಿ. ಹೆಂಗಾಗೈತಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಮುಂಜಾನೆ ನನ್ನ ಮಕ್ಳಿಗೆ ತೋರಿಸಿದ್ರೆ ಭಾಳ ಖುಷಿ ಆಗ್ತಾರೆ, ಯಾಕಂದ್ರೆ ಅವ್ರು ಎಚ್ಚರಿರಲಿಲ್ಲ ಇದನ್ನು ನಾನು ಕ್ರೀಮ್ ಹಚ್ಚುವಾಗ. ಆದರೂ ಚಲೋ ಆಗೈತೆ ಅನ್ಸಾಕತ್ತೈತಿ. ಮಧ್ಯದಾಗ ಕಟ್ ಮಾಡಿ ನಡುವೂ ಕ್ರೀಮ್ ಹಚ್ಚಿ ಆಮೇಲೆ ಮತ್ತು ಮ್ಯಾಗ ಇನ್ನೊಂದು ಕೇಕ್ ಇಟ್ಟೀನಿ, ಅಂದರೆ 2 ಭಾಗ ಮಾಡಿದ್ದೆ ನಾನು. ಕೊನೆಗೆ ನಾನು ಮಾಡಿದ್ದು ಕೇಕ್ ಲುಕ್ ಹಿಂಗಾಗೈತಿ ನೋಡ್ರಿ, ಹೆಂಗೆ ಅನ್ನಿಸ್ತೈತಿ. ನೀವು ಒಂದು ಸಾರಿ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗ್ತದೆ ಅಂತೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಮನೆಯೆಲ್ಲ ಕೇಕ್ ಮಾಡೋದು ಬಳಕ ಇಷ್ಟೆಲ್ಲ ಭಾಂಡೆಗಳು ಬಿದ್ದುಬಿಟ್ಟವು, ಕ್ರೀಮ್ ಇನ್ನೂ ಸ್ವಲ್ಪ ಉಳಿತು. ಇದ್ರಾಗರ್ಧ ಮಾಡಿ ಸುಮ್ಮನೆ ಹಚ್ಚಿಬಿಟ್ಟಿನಿ. ವೇಸ್ಟ್ ಮಾಡಬಾರ್ದು, ಇನ್ನೆಲ್ಲ ಮಾಡ್ಬೇಕಂತೇಳಿ ಕಾರ್ಬಾರ್ ಮಾಡಿ ನೀನು ಮಾಡಲೇಬೇಕಲ್ಲ, ಹಾಗಾಗಿ ಎಲ್ಲ ಹಚ್ಚಿ ಬರೋಬ್ಬರಿ ಮಾಡಿಟ್ಟಿನಿ. ಮುಂಜಾನೆ ತೋರಿಸ್ತೀನಿ ಮಕ್ಕಳಿಗೆ. ಇನ್ನು ಖುಲ್ಲ ಇಟ್ಟನಂದ್ರೆ ಬೆಕ್ಕೆಲ್ಲ ತಿಂದು ಖಾಲಿ ಮಾಡಿಬಿಡ್ತೈತಿ, ಏನೂ ಇಡಂಗಿಲ್ಲ. ಹಾಗಾಗಿ ಒಂದು ದೊಡ್ಡದಾಗಿ ಬುಗೋಣಿ ಡಬ್ಬ ಹೊಡ್ಯಾಕತ್ತೀನಿ ಅದ್ರ ಮ್ಯಾಗ. ಓಕೆ, ಈ ವಿಡಿಯೋ ಇಷ್ಟ ಆಗತ್ತೆ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇವೆಲ್ಲ ಮುಂಜಾನೆದ್ದು ಭಾಂಡೆ ತಿಕ್ಕೆಲ್ಲ ಕ್ಲೀನ್ ಮಾಡಬೇಕು, ಮತ್ತು ಅವರಿಗೆ ಮುಂಜಾನೆ ಸರ್ಪ್ರೈಸ್ ಇದು ಹೆಂಗಾಗೈತೆ ಅಂತ ನೋಡ್ರಿ ಇನ್ನೊಮ್ಮೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ. ಎಲ್ರಿಗೂ ಬಾಯ್, ಧನ್ಯವಾದಗಳು, ಥ್ಯಾಂಕ್ ಯು.